ಸರ್ ನಮಸ್ಕಾರ ರೀ. ನಮಸ್ಕಾರ ರೀ. ಇದು ಯಾವ ಸರ? ಇದು ತೇರದಾಳ ಸರ. ತೇರದಾಳ ಜಿಲ್ಲಾ ತಾಲೂಕು ರೀ? ತಾಲೂಕು ರಬಕೈ ಬನ್ನಟ್ಟಿ ತಾಲೂಕು, ಜಿಲ್ಲಾ ಬಾಗಲಕೋಟೆ ರೀ. ಜಿಲ್ಲಾ ಬಾಗಲಕೋಟೆ ತಾಲೂಕು ರಬಕೈ ಬನ್ನಟ್ಟಿ, ಊರು ತೇರದಾಳ. ಊರು ತೇರದಾಳ. ಹಾಂ, ಓಕೆ. ತಮ್ಮ ಹೆಸರು ಹೇಳ್ರಿ? ಲಕ್ಷ್ಮಣ್ ರೀ. ಲಕ್ಷ್ಮಣ್ ಗೊಲಬಾವಿ ಸರ್. ಗೊಲಬಾವಿ. ಹಾಂ ಹಾಂ, ರೀ. 4/4/2025 ರೀ. 4/4/2025. ಇವತ್ತು ನಾನು ನಿಮ್ಗೆ ನೆಕ್ಸಸ್ ರಿಲೇಷನ್ ಕಂಪ್ನಿದು ಏನೈತಿ ನಮ್ದು ಬಯೋಕಿಟ್ ಇವತ್ತು ಕೊಟ್ಟಿದ್ದೀವಿ ರೀ. ಇವತ್ತು ನಮ್ಮ ಡ್ರಿಂಚಿಂಗ್ ಮಾಡತ್ತಾರೆ. ಇವತ್ತು ಇಲ್ಲಿ ರೈತರು ಒಬ್ಬರು ಕರ್ಕೊಂಡು ಡ್ರಿಂಚಿಂಗ್ ಮಾಡತ್ತಾರೆ. ಹಾಂ, ಈ ಡ್ರಿಂಚಿಂಗ್ ಮಾಡತ್ತಾರೆ ಈಗ ಪೂರಾ ಡ್ರಿಂಚಿಂಗು ಮಾಡತ್ತಾರೆ. ಇಲ್ಲೆಲ್ಲ ಔಷಧ ಕಲ್ಸ್ಯಾರ. ಈಗ ಇದು ಎಷ್ಟು ಎಕರೆಗೆ ತೊಗೊಂಡ್ರಿ ನಮ್ಮ ಔಷಧ? ಈಗ ಈ ಸರ 3 ಎಕರೆ ತೊಗೊಂಡ್ರಿ. ಈಗ 3 ಎಕರೆಗೆ ಔಷಧ ಡ್ರಿಂಚಿಂಗ್ ಮಾಡತ್ತಾರೆ. ಓಕೆ, ಇವತ್ತು ನಾವು ವಿಡಿಯೋ ಮಾಡ್ಕೋತಾ ಇದ್ದೀವಿ ರೀ. ಈ 45 ದಿನ ಆಗಂತೆ ಈ ಪ್ಲಾಟ್ನಾಗ ಏನೇನು ಚೇಂಜ್ ಮಾಡಿ ಆಗೈತೆ ಅನ್ನೋದು ಈ ವಿಡಿಯೋ ಮೂಲಕ ನೋಡೋಣ್ರಿ. ಓಕೆ, ನಿಮ್ಗೆ ಏನೇನು ಚೇಂಜ್ಮೆಂಟ್ ಆಗಬೇಕೈತ್ರಿ? ಗ್ರೋತ್ ಆಗ್ಬೇಕ್ರಿ, ಮುಂದೆ ಮರಿ ಸಂಖ್ಯೆ ಜಾಸ್ತಿ ಬರ್ಬೇಕು. ಗ್ರೋತ್ ಆಗಬೇಕು, ಮರಿ ಸಂಖ್ಯೆ ಜಾಸ್ತಿ ಆಗಬೇಕು. ಓಕೆ, ಈಗ ಕಬ್ಬಿನ ಪೂರ ಎಲ್ಲ ವಿಡಿಯೋ ಮಾಡ್ಕೋತೇನೆ ರೀ. ಇದನ್ನ ಏನೈತಿ ಇವತ್ತು ಹಚ್ಚಿ 2 ದಿನ ಆತ್ರಿ. ಈಗ ಹಚ್ಚಿರಿ 1 ತಿಂಗಳು ಆತ, ಕರೆಕ್ಟ್ 30 ದಿನ ಆತ್ರಿ. ಏನಂತಿ 45 ದಿನ ಆಗೈತೆ. ಮತ್ತೇನೈತಿ ಇದಷ್ಟು ಪ್ಲೇಸಿಗೆ ಬಂದೈತಿ ವಿಡಿಯೋ ಮಾಡೋಣ ಸರ. ತಮ್ಮ ಹೆಸರು ಹೇಳ್ರಲ್ಲ ಸರ? ಜಗನ್ನಾಥ. ನೀವು ಎಲ್ಲವ್ರಿ? ಇಲ್ಲೇ ತೆರದವ್ರ. ನೀವು ಏನೈತಿ 45 ದಿನ ಆಗೈತಿ. ಔಷಧಿ ಯಾವ ರೀತಿ ಫರ್ಕ್ ಆಗೈತಿ ಅನ್ನೋದು ಮತ್ತೆ ನೋಡೋಣ್ರಿ. ಓಕೆ, ನಮಸ್ಕಾರ ಸರ. ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ಇವತ್ತೇನೈತಿ ನಮ್ಮ ನೆಕ್ಸಸ್ ಸೊಲ್ಯೂಷನ್ ಕಂಪ್ನಿ ಕಡೆಯಿಂದ ಏನೈತಿ ನಾವೇನು ಬಯೋಕಿಟಿ ಕಬ್ಬಿನ ಬೆಳೆ ಕೊಟ್ಟಿದ್ದೀವಿ. ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ತೆಗೆದು ಒಬ್ಬ ರೈತರಿಂದ ಯೂಸ್ ಮಾಡ್ಯಾರ. ಯಾವ ರೀತಿ ರಿಸಲ್ಟ್ ಬಂದೈತಿ ಅಂದ್ರೆ ರೈತ ಮುಖದಿಂದ ಪರಿಚಯ ಮಾಡ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ. ಇದು ತಮ್ಮದು ಹೆಸರು ಹೇಳ್ರಲ್ಲ? ಲಕ್ಷ್ಮಣ್ ಗೊಲಬಾವಿ ಸರ್. ಲಕ್ಷ್ಮಣ್ ಗೊಲಬಾವಿ. ಇದು ಊರು ಯಾವ ಸರ್? ತೇರದಾಳ ರೀ. ತೇರದಾಳ ಜಿಲ್ಲಾ ತಾಲೂಕು ಯಾವ್ದು ಬರ್ತೈತ್ರಿ? ತೇರದಾಳ ತಾಲೂಕು ರೀ, ಜಿಲ್ಲಾ ಬಾಗಲಕೋಟೆ ಸರ್. ತೇರದಾಳ ತಾಲೂಕು, ಜಿಲ್ಲಾ ಬಾಗಲಕೋಟೆ. ಓಕೆ, ನಮ್ದು ಏನೈತಿ ಬಯೋಕಿಟ್ ನಾವು ನಿಮ್ಗೆ ಏನೈತಿ ಒಂದು 15 ಅಥವಾ 20 ದಿವಸ ಹಿಂದ್ಗಡೆ ನಮ್ಮ ಬಸವರಾಜ್ ಸರ್ ಅಂತ ನಿಮ್ಗೆ ಕೊಟ್ಟಿದ್ರು. ಹಾಂ, ಇದನ್ನ ಯೂಸ್ ಮಾಡೋದ್ರಿಂದ ಯಾವ ರೀತಿ ಅನ್ಸೈತಿ ನಿಮಗೆ ರೀ? ಚಲೋ ಅಂದ್ರೆ ಸರ್ ಅನ್ಸೈತ್ರಿ ಸರ್. ಗ್ರೋತ್ ಜಾಸ್ತಿ ಬಂದತ್ರಿ, ದಳಾನು ದಮ್ ಬಂದತ್ರಿ. ಹಾಂ ರೀ. 42 ದಿವಸದಿಂದ ಪ್ಲಾಟ್ ಐತಿ ನೋಡಿ ಸರ್. ಬರೀ 48 ದಿವಸದಿಂದ ಐತ್ರಿ. ಓಕೆ, ನಮ್ಮ ಬಸವರಾಜ್ ಸರ ನೀವು ರೀ ಇದನ್ನ 2 ಸಲ ನೀರ್ನಾಗ ಬಿಡ್ಸೇರಿ, 2 ಸಲ ಸ್ಪ್ರೇ ಹೊಡ್ಸೇರಿ. ಈಗ ಇದನ್ನ ಒಂದ್ಸಲ ನೀರ್ನಾಗ ಬಿಡಿಸಿದ್ರಿ, ಒಂದ್ಸಲ ಸ್ಪ್ರೇ ಮಾಡಿಸಿದ್ರಿ. ಬರೀ ಒಂದ್ಸಲ ನೀರ್ನಾಗ ಒಂದ್ಸಲ ಸ್ಪ್ರೇ ಮಾಡ್ಸೇರಿ. ನೀವು ಕೊಡಕ್ಕಿಂತ ಮೊದ್ಲಿಕ್ಕೆ ಯಾವ ರೀತಿ ಕಬ್ಬು ರೀ? ಕಬ್ಬು ಏನೈತಿ ನಾವು 20 ದಿನ ಹಚ್ಚಿ 20 ದಿನ ಆದ್ಮೇಲೆ ಏನೈತಿ ಬಂದಿದ್ರಿ. ಹಾಂ, ಬಂದಾಗ ಏನೈತಿ ಬರೀ ಒಂದೊಂದು 2 ಮಳಿ ಕಷ್ಟ ಐತ್ರಿ. ಬರೀ ಒಂದೊಂದು 2 ಮೊಳಕಿತ್ತು. ಈಗ ಯಾವ ರೀತಿ ಬಂದೈತಿ ಸ್ವಲ್ಪ ರೈತರು ತೋರಿಸ್ರಲ್ಲ ಅದನ್ನ ಕಿಟ್ ತಳಗಿಟ್ರಿ. ಸರ್ ಈ ರೀತಿ ಬಂದೈತಿ ನೋಡ್ರಿ ಸರ್. ಹಾಂ 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 ಹಾಂ, ಕಬ್ಬು ಬಂತು. ಹಾಂ ರೀ, ಪೂರ ಕ್ಯಾಮ್ರಾ ತಗೋರಿ. ಹಾಂ, ಓಕೆ. ದಳಾನು ದಮ್ ಬಂದತ್ರಿ, ತಪ್ಲು ಆಡಾಗ್ಲತ್ರಿ. ತಪ್ಪಲು ಅಡಾಲೈತಿ, ದಳ ದಮ್ ಬಂದೈತ್ರಿ. ಹೋಗುನು ಇಲ್ರಿ ಸರ್. ಹಾಂ, ಫ್ರೆಶ್ ಐತ್ರಿ ಸರ್. ಓಕೆ. ಇದನ್ನ ಔಷಧ ಯೂಸ್ ಮಾಡೋದು ನಿಮ್ಗೆ ಹೆಂಗ ಅನ್ಸೈತಿ ಸರ್? ಎಲ್ಲಾ ರೈತ ಬಾಂಧವರು ಆರ್ಗ್ಯಾನಿಕ್ ಔಷಧಿ ಯೂಸ್ ಮಾಡ್ಲಿ ಅಂತ ನಾ ಕೇಳ್ಕೊತೀನಿ ಸರ್. ಎಲ್ಲಾ ರೈತರಿಗೆ ಆರ್ಗ್ಯಾನಿಕ್ ಯೂಸ್ ಮಾಡಂತ ಹೇಳ್ತೀರಿ? ನೆಕ್ಸಸ್ ರಿವಲ್ಯೂಷನ್ ಕಿಟ್ ಎಲ್ಲಾನು ಯೂಸ್ ಮಾಡಿದಿವ್ರಿ ನಾವು. ಹಾ, ಅದ್ರ ನೆಕ್ಸಸ್ ರಿವಲ್ಯೂಷನ್ ಕಿಟ್ ದಿಂದ ನಮಗ ಚಲೋ ಅನ್ಸೈತ್ರಿ ಸರ್. ಚಲೋ ಅನ್ಸೈತಿ. ಅಂದ್ರೆ ಹಿಂಗ ಯಾವಾಗೂ ನಿಮ್ದ ಈ 45 ದಿವಸನಾಗ ಕಬ್ಬೆ ಬಂದಿಲ್ಲ. ಮತ್ತೆ ನಿಮ್ ಜೋಡಿ ಆಜು ಬಾಜು ಕಬ್ಬನ್ನು ಹಚ್ಚಾರ, ಅವ್ರದ್ದು ಈ ರೀತಿ ಗ್ರೋತ್ ಇಲ್ಲ. ಯಾಕಂದ್ರೆ ಸ್ವಲ್ಪ ಎಷ್ಟು ಎಕರೆ ಐತ್ರಿ ಇದ? 3 ಎಕರೆ ಐತ್ರಿ. ಇದು ಸ್ವಲ್ಪ ತೋರ್ಸಲ್ಲ ಯಾವ ರೀತಿ ಬಂದೈತಿ ನಮ್ಮೆಲ್ಲ ರೈತರಿಗೆ. ನೋಡ್ರಿ ಸರ್. ಬರೋಬರಿ. ಹಾಂ ಹಾಂ ಹಾಂ, ಓಕೆ. ಪೂರಾ ಏನೈತಿ ಇದ ಸೇಮ ಬಂದೈತ್ರಿ. ಓಕೆ, ಈಗ ನಮ್ಮ ಜಮಖಂಡಿ ತಾಲೂಕಾಗಲಿ ತೇರದಾಳ ತಾಲೂಕಲ್ಲಿ ಸುತ್ತಮುತ್ತ ರೈತರಿಗೆ ಏನು ಹೇಳ್ತೀರಿ ನೀವು? ಎಲ್ಲಾ ರೈತರಿಗೂ ತುಂಬಾ ಚಲೋ ರೀ. ಹಾಂ, ಖರ್ಚು ಮಾಡೋದು ಕರೆ ರೀ ಸರ್. ಹಾಂ, ಆರ್ಗ್ಯಾನಿಕ್ ದಾಗ ಖರ್ಚು ಮಾಡ್ರೆ ಭೂಮಿನೂ ಬಾದಾಗಿಲ್ರಿ. ಭೂಮಿ ಬಾದಾಗಿಲ್ಲ. ಅದ್ರ ಬೆಳೆನೂ ಇಂಪ್ರೂವ್ಮೆಂಟ್ ಆಕತೈತೆ ನನ್ನ ಅಭಿಪ್ರಾಯ. ಹಾಂ, ಬೆಳೆನೂ ಚಲೋ ಬರ್ತೈತಿ. ಓಕೆ. ನಾ ನೆಕ್ಸಸ್ ರಿಲೇಷನ್ ಕಂಪ್ನಿ ಕಡೆಯಿಂದ ರೀ ತಮಗೇನೈತಿ ತುಂಬ ಧನ್ಯವಾದಗಳು. ನಮ್ಮ ರೈತ ಬಾಂಧವ್ರಿಗೆ ಏನೈತಿ ಎಲ್ಲ ಪ್ರತಿಯೊಂದು ವಿಡಿಯೋನು ತೋರ್ಸೇನ್ರಿ. ಈಗ ಹೆಂಗೆ ಬಂದೈತೆ ಅನ್ನೋದ್ರಿ. ಇನ್ನು ಎಲ್ಲರೂ ರೈತರು ಏನೈತಿ ಔಷಧ ತೊಗೊಂಡು ಯೂಸ್ ಮಾಡಿ ಇದೇ ರೀತಿ ಎಲ್ಲ ರೈತರು ಏನೈತಿ ಇಳುವರಿ ತೆಗಿಲಂತ ಹೇಳ್ತಾನೆ. ನಮಸ್ಕಾರ ಸರ.